पंचायती ನೀವು ಬರ್ರಿ ಬರ್ರಿ ಎಲ್ಲರಿಗೂ ನಮಸ್ಕಾರಗಳು. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಿಗೆಲ್ಲ, ದಯವೇ ಧರ್ಮದ ಮೂಲವಯ್ಯ ಎನ್ನುತ್ತಾ ಎಲ್ಲರಿಗೂ ನಮಸ್ಕಾರಗಳು. ಸಂತ್ ಮಿಕಾಯಿಲ್ ಚರ್ಚ್ ಹಿಡ್ಕಲ್ ಡ್ಯಾಮ್ ಮತ್ತು ಮಹಿಳಾ ಕಲ್ಯಾಣ ಸಂಸ್ಥೆಯ ಆಶ್ರಯ ಶಕ್ತಿ ಸದನ ಗೃಹ ಹಿಡ್ಕಲ್ ಡ್ಯಾಮ್ ಇವರ ಸಹಯೋಗದಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ ಬಟ್ಟೆ ಮತ್ತು ಹೊದಿಕೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮ ಸುವ್ಯವಸ್ಥಿತವಾಗಿ ನಿರ್ವಹಿಸಲು ಪ್ರಾರಂಭದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹೇಳಲು ಬರುತ್ತಿದ್ದಾರೆ ಆಶ್ರಯ ಶಕ್ತಿ ಸದನದ ಫಲಾನುಭವಿಗಳು. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ನೀನಿಟ್ಟ ಕಾಯ ನಿನ್ನ ಕೈಲಿ ಮಾಯ, ಆಗುವುದು ಹೋಗೋದು ನಾ ಕಾಣೆನಯ್ಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಮಾಣಿಕ್ಯ ಕೊಟ್ಟರು ಮರದಳಿಯಲಿಟ್ಟರು ನಾನೆಂದು ನೀಯನಲಾರೆ, ಸಾರಂಗ ಮನಕ್ಕೆ ನೂರಾರು ಬಯಕೆ ಮುದ್ದಿಟ್ಟು ನವಿಸುವುದು ನಾ ಕಾಣೆನೆ, ಮುದ್ದಿಟ್ಟು ನವಿಸುವುದು ನಾ ಕಾಣೆನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂತ್ ಮಿಕಾಯಿಲ್ ಚರ್ಚ್ ಹಿಡ್ಕಲ್ ಡ್ಯಾಮ್ ವತಿಯಿಂದ ಬೆಳಗಾವಿಯ ಈ ಹುಕ್ಕೇರಿ ತಾಲೂಕಿನಲ್ಲಿ ಇರತಕ್ಕಂಥ ಆಶ್ರಯ ಶಕ್ತಿ ಸದನ ಫಲಾನುಭವಿಗಳಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಫಲಾನುಭವಿಗಳ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಬಟ್ಟೆ ವಿತರಣೆ ಕಾರ್ಯಕ್ರಮವನ್ನ ಮತ್ತು ಈ ಹೊದಿಕೆ ವಿತರಣೆ ಕಾರ್ಯಕ್ರಮವನ್ನ ಗೌರವಾನ್ವಿತ ಫಾದರ್ ಅವರು ಆಯೋಜನೆ ಮಾಡ್ಯಾರ. ನಿಮ್ಗೆಲ್ಲ ಗೊತ್ತಿರ್ಬೇಕು, ಮೊನ್ನೆ ತಾಲೂಕಾ ನಮ್ಮ ಪತ್ರಕರ್ತ ಸಂಘದ ವತಿಯಿಂದ ಪರಿಸರ ಕಾರ್ಯಕ್ರಮವನ್ನು ಮಾಡಿದಾಗ, ವನ ಮಹೋತ್ಸವ ಕಾರ್ಯಕ್ರಮ ಮಾಡಿದಾಗ ಫಾದರ್ ಅವರು ಇಲ್ಲಿ ಆಗಮಿಸಿದ್ರು. ಸೊ ಅವಾಗ ಕೂಡ ಅನೇಕ ವಿಷಯಗಳು ನಿಮ್ಗೆಲ್ಲ ಹೇಳಿದ್ರು. ಅದಾದ್ಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನೋಡಿ ಆ ಮಕ್ಕಳಿಗೆಲ್ಲ
ಕಳೆದ ಒಂದು ವಾರ ಒಂದು 3-4 ದಿವಸದಿಂದನ ಇಲ್ಲೆಲ್ಲ ಗೆಸ್ಟ್ಗಳನ್ನ ಕರ್ಕೊಂಡ್ಬಂದು ಫಾದರ್ ಅವರು ಖುದ್ದಾಗಿ ತಗೊಂಡ್ಬಂದು ಕಲಿಕಾ ಸಾಮಗ್ರಿಗಳನ್ನೆಲ್ಲ ಕೊಟ್ರು. ನೋಟ್ಬುಕ್ಗಳನ್ನು ಕೊಟ್ರು, ಆಮೇಲೆ ಪೆನ್ಸಿಲ್ಗಳನ್ನ ಪೆನ್ಗಳನ್ನೆಲ್ಲ ಕೊಟ್ರು. ಇವತ್ತು ನಮ್ಮ ಈ ಶಕ್ತಿ ಸದನ ಕೇಂದ್ರವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಟ್ಟೆ ಇರ್ಬೋದು, ಹೊದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಾರ. ಅವತ್ತು ಈ ಕಾರ್ಯಕ್ರಮಕ್ಕೆ ವಿತರಣೆ ಮಾಡಲಿಕ್ಕೆ ಫಾದರ್ ಲೂರ್ದ್ ಸ್ವಾಮಿ ಅವರು ಆಗಮಿಸಿರ. ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ ಮಹಿಳಾ ಕಲ್ಯಾಣ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಸರ್ ಅವರಿಗೆ ಪುಷ್ಪಗುಚ್ಛವನ್ನು ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಇವತ್ತಿನ ಈ ವಿತರಣೆ ಕಾರ್ಯಕ್ರಮದೊಳಗ ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯತಿಯ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸುವರ್ಣ ಮಗ್ದು ಮೇಡಮ್ ಅವರು ಕೂಡ ಆಗಮಿಸ್ತಾರೆ. ಅವ್ರಿಗೂ ಕೂಡ ನಾನು ಮಹಿಳಾ ಕಲ್ಯಾಣ ಸಂಸ್ಥೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ಕೋರ್ತೇನೆ. ಯಾರಾದ್ರೂ ಮಹಿಳೆಯರೊಬ್ರು ಪುಷ್ಪವನ್ನು ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ದ್ರಾಕ್ಷಾಯಣಿ ಮೇಡಮ್ ಅವ್ರಿಗೆ ಹೂವನ್ನು ಕೊಟ್ಟು ಸ್ವಾಗತಿಸಬೇಕು. ಅದೇ ರೀತಿ ಗ್ರಾಮ ಪಂಚಾಯತ್ ಹೊಸಪೇಟ್ನ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀ ಇರ್ಷಾದ್ ಕಿಲೇದಾರ್ ಸರ್ ಅವರು ಕೂಡ ಹಿಂದೆ ಕೂಡ ಸಾಕಷ್ಟು ಸಂದರ್ಭದೊಳಗ ನಮ್ಮ ವಸ್ತು ನಿಲಯಕ್ಕೆ ಭೇಟಿ ಕೊಟ್ಟು ಅನೇಕ ಸಹಾಯ ಸಹಕಾರಗಳನ್ನು ಮಾಡ್ಯಾರ. ಇವತ್ತಿನ ಸಂದರ್ಭದಲ್ಲೂ ಕೂಡ ಅವರು ಉಪಸ್ಥಿತರ ಅತಿಥಿಗಳಾಗಿ ಅವ್ರನ್ನೂ ಕೂಡ ನಾನು ಮಹಿಳಾ ಕಲ್ಯಾಣ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಿಲೇದಾರ್ ಸರ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಾನ್ ರವರು ಅವರಿಗೆ ಪುಷ್ಪವನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಹೊಸಪೇಟೆ ಗ್ರಾಮ ಪಂಚಾಯತಿಯ ಮಾಜಿ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಬೂದಿಹಾಳರವರು ಆಗಮಿಸ್ಯಾರ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಕ್ಕಳ ಸಾಹಿತ್ಯ ಪರಿಷತ್ನ ತಾಲೂಕಾ ಘಟಕದ ಅಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಕಾಶ್ ಹೊಸ್ಮನಿ ಸರ್ ಕೂಡ ಇಲ್ಲಿ ಅನೇಕ ಸಂದರ್ಭಗಳು ನಮ್ಮ ಜೊತೆ ನಾವು ಕರೆದಾಗ್ಲೆಲ್ಲ ಬಂದು ನಮ್ಮ ಮಾರ್ಗದರ್ಶನ ಮಾಡ್ತಾರ, ಸಹಾಯ ಮಾಡ್ತಾರ. ಅವ್ರಿಗೂ ಕೂಡ ಹೃತ್ಪೂರ್ವಕ ಒಂದು ಸ್ವಾಗತವನ್ನು ನಾನು ಮಹಿಳಾ ಕಲ್ಯಾಣ ಸಂಸ್ಥೆ ಪರವಾಗಿ ಕೋರ್ತಾ ಇದ್ದೇನೆ. ಪ್ರಕಾಶ್ ಹೊಸ್ಮನಿ ಸರ್ ಗುಚ್ಛವನ್ನು ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಕಮತೆ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ಎಂ ಕರ್ನಾಟಕ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರನ್ನೂ ಕೂಡ ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದೊಳಗ ಸ್ವಾಗತಿಸ್ತೇನೆ. ಸುಗಂಧ ಮೇಡಮ್ ಅವರು ಪುಷ್ಪವನ್ನು ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಯೂಟ್ಯೂಬ್ನ ವರದಿಗಾರರಾಗಿರ್ತಕ್ಕಂಥ ಶ್ರೀ ಮೆಹಬೂಬ್ ರವರು ಇದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕೊಡ್ರಿ ಜಾನ್ ರವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ನಿಮ್ಗೂ ಕೂಡ ನೀವೇನಿಲ್ಲ ಅದರಿ ನಿಮ್ಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮುಖ್ಯವಾಗಿ ಒಂದು 2 ನಿಮಿಷ ನಾನು ಹೇಳ್ಬೇಕಿತ್ತಂದ್ರೆ ಈ ಕಾರ್ಯಕ್ರಮ ಬಗ್ಗೆ ಇವತ್ತಿನ ಈ ಒಂದು ನಮ್ಮ ಈ ಕಾರ್ಯಕ್ರಮದ ಬಹಳಷ್ಟು ವಿಷಯಗಳನ್ನ ಪ್ರಾಸ್ತಾವಿಕವಾಗಿ ಮತ್ತು ಸ್ವಾಗತ ಮಾಡ್ಕೊಳ್ತಾರೆ ಪ್ರೊಫೆಸರ್ ಕಿರಣ್ ಚೋಳಾ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗೆಲ್ಲ ಒಂದ್ 2 ನಿಮಿಷ ಮಾತಾಡಿ ಆಮೇಲೆ ಸ್ವಾದರವರು ಬಟ್ಟೆ ವಿತರಣೆ ಮಾಡ್ತಾರ. ಈಗಾಗಲೇ ನಾವು ಹೇಳಿದ್ವಿ ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇಲ್ಲಿ ಮಹಿಳಾ ವಸತಿ ನಡೀತದ. ಆದ್ರೂ ಕೂಡ ಕೇವಲ ಸರ್ಕಾರ ಅಷ್ಟೇ ಏನು ಕೆಲಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ್ರ ಜೊತೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ದಾನಿಗಳು ಬಹಳಷ್ಟು ಜನ ಇಲ್ಲಿ ಬಂದು ಸಹಕಾರ ಮಾಡ್ತಾರ, ಊಟ ಉಪಹಾರಗಳನ್ನ ನೀಡ್ತಾರ, ದವಸ ಧಾನ್ಯಗಳನ್ನ ನೀಡ್ತಾರ. ಮೊನ್ನೆನೆ ಫಾದರ್ ಅವ್ರು ಬಂದು ನಮ್ಗೆ ಕಲಿಕಾ ಸಾಮಗ್ರಿಗಳನ್ನ ನಮ್ಮ ಮಕ್ಕಳಿಗೆ ನೀಡ್ಯಾರ. ಇವತ್ತು ಬಟ್ಟೆ ವಿತರಣೆ ಮಾಡಾಕತ್ತಾರ.
ಸೊ ಈ ವೃದ್ಧಾಶ್ರಮ, ಈ ನಮ್ಮ ಹೆಣ್ಣು ಮಕ್ಕಳ ಆಶ್ರಮದ ಪಕ್ಕದೊಳಗನ ಕಳೆದ ಒಂದು 5-6 ವರ್ಷಗಳಿಂದ ಒಂದು ವೃದ್ಧಾಶ್ರಮ ನಡೀತಿತ್ತು. ಇವರು ಯಾರು ನಮ್ಮ ಇಂಗ್ಲಿಷ್ ಭಾಷೆ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಗೋರಖ್ನಾಥ್ ಸರ್ ನಡೆಸ್ತಿದ್ರು. ಆದ್ರೆ ಕಾರಣಾಂತರಗಳಿಂದ ಅವ್ರ ಆರೋಗ್ಯ ಎಲ್ಲರೂ ಬರ್ರಿ, ಯಾಕೆ ಲೇಟ್ ಮಾಡ್ತೀರಿ ನೀವು? ಇಲ್ಲಿ ಇದ್ದವ್ರು ಮೊದಲು ಬರ್ಬೇಕು. ಬರ್ರಿ ಈ ಕಡೆ ಕೂಡ ಬರ್ರಿ. ಬೇರೆದವ್ರು ಹೊರಗಿನವ್ರು ಇನ್ ಬಂದಾಗ ನೀವು ಇಲ್ಲ ಅಂದ್ರೆ ಇಲ್ಲಿ ಈ ಕಡೆ ಬರ್ರಿ. ಅವರು ಗೋರಖ್ನಾಥ್ ಸರ್ ಅನಾರೋಗ್ಯ ಆದ್ಮೇಲೆ ಒಂದಿಬ್ರು ರುದ್ರ ಇದ್ರು ಸಹೋದರ ಅವ್ರೆ. ಆಮೇಲೆ ನಾನು ಸಹಜವಾಗಿ ಬಂದಾಗ ನಾನು ಮತ್ತೊಂದು 2-3 ಸಾರಿ ಗೋರಖ್ನಾಥ್ ಸರ್ನು ಸಂಪರ್ಕ ಮಾಡಿದ್ವಿ. ಆರೋಗ್ಯ ಸರಿ ಇಲ್ಲ, ನನ್ಗೆ ಈಗ ಸದ್ಯ ಬರಕಾಗಿಲ್ಲ, ನೀವೇ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಂತಂದ್ರು. ಆಮೇಲೆ ಅವ್ರಿಗೆ ನಾವು ಇಲ್ಲಿಂದನೇ ಊಟ ಉಪಹಾರ ಏನೆಲ್ಲ ಕೊಡಾಕ ಅದನ್ನು ಕೂಡ ನಿರ್ವಹಣೆ ಮಾಡಕತ್ತೇವಿ. ಸೊ ಅದಕ್ಕೆ ವೃದ್ಧಾಶ್ರಮ ಇರ್ಲಿ ಅಥವಾ ಇಲ್ಲಿ ಹೆಣ್ಣು ಮಕ್ಕಳ ವಸತಿನಲ್ಲಿ ಇರ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ದಾನಿಗಳು, ಇವತ್ತು ಫಾದರ್ ಅವ್ರು ಬಂದಾರ, ಹರಿಮಂದಿರ ಸ್ವಾಮೀಜಿ ಅವ್ರನ್ನ ಕರ್ಕೊಂಡ್ಬಂದು ಕರ್ನಾಟಕ ಸರ್ ಹಿಂದಿನ ದಿನಗಳಲ್ಲಿ ನಮ್ಗೆಲ್ಲ ಸಹಾಯ ಮಾಡ್ಯಾರ. ಸೊ ಹಿಂಗೆ 2 ಕೈಗಳು, ಒಂದ್ ಕಡೆ ಸರ್ಕಾರ, ಸಮುದಾಯ, ಸಂಘ ಸಂಸ್ಥೆಗಳು, ದಾನಿಗಳು, ಸ್ಥಳೀಯರು ಎಲ್ಲರೂ ಕೂಡಿದಾಗ ಏನೋ ಒಂದು ಅಭಿವೃದ್ಧಿ ಕೆಲಸಗಳು, ಸಮಾಜಮುಖಿ ಕೆಲಸಗಳು ಆಗ್ತಾವ. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳ ಮಹತ್ವದ ನಾನು ಭಾವಿಸೇನಿ. ಮತ್ತು ಇಲ್ಲಿ ನಮ್ಮ ಮಾಜಿ ಚೇರ್ಮನ್ ಅದಾರ, ಮಾಜಿ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಹೊಸಪೇಟೆಯ, ಮತ್ತು ಹಾಲಿ ಸದಸ್ಯರು ಕೂಡ ಅದಾರ, ಕಿಲೇದಾರ್ ಸರ್ ಅವರು ಮತ್ತು ಮೇಡಮ್ ಅವರು. ಅವ್ರಿಗೊಂದು ವಿನಂತಿ ಏನಂದ್ರೆ, ಪಂಚಾಯತಿ ಒಳಗೆ ಸಾಕಷ್ಟು ಏನಾದ್ರು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇತ್ತಂದ್ರ, ಈಗ ನಾವೆಲ್ಲ ಈ ಪಕ್ಕದೊಳಗೆ ಇರ್ತಕ್ಕಂಥ ಕಟ್ಟಡ ಸಾಕಷ್ಟು ಸೋರ್ತದ, ರಿಪೇರಿ ಅದ. ಮತ್ತೆ ಅಲ್ಲೊಂದು ಇರ್ತಕ್ಕಂಥ ಈಗಾಗಲೇ 1-2 ಅಜ್ಜಗಳದಾರ. ಈಗಾಗಲೇ ನನಗ ಮೊನ್ನೆ ಪಬ್ಲಿಸಿಟಿ ಮಾಡಿದ 3-4 ಜನ ಅಜ್ಜಗಳು ಸಂಪರ್ಕ ಮಾಡ್ಯಾರ, ಅಜ್ಜಿಯಂದಿರು ಮಾಡ್ಯಾರ. ಸೊ ಅವ್ರನ್ನೆಲ್ಲ ನೋಡಿ ಮಾತನಾಡಿ, ನಾವು ಯಾರಿಗೂ ಅಂದ್ರ ಮಕ್ಕಳಿಲ್ಲ, ಅವ್ರಿಗೆ ಯಾವುದೇ ಆಸರೆ ಇಲ್ಲ ಅಂತವ್ರನ್ನ ತಗೊಂಬಂದ್ ಇಡ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಕೂಡ ಮಾಡೇವಿ. ಸೊ ಇದಕ್ಕೆ ಯಾವುದೇ ಸರ್ಕಾರದ ಅನುದಾನ ಯಾವ ವೃದ್ಧಾಶ್ರಮಕ್ಕೂ ಈಗ ಇಲ್ಲ. ಪಾಪ ಗೋರಖ್ನಾಥ್ ಸರ್ ಕೂಡ ಒಂದು 7-8 ವರ್ಷದಿಂದ ಅವರೆಲ್ಲ ಕೈಲಿ ಹಾಕಿನೇ ಎಷ್ಟೋ ತಮಗ್ ತಿಳಿದಷ್ಟು ಮಾಡ್ಯಾರ ಅವ್ರಿಗೆ ಒಬ್ಬರ ಆಗಿ. ಸೊ ಈಗ ನಾವು ಅಲ್ಲೇ ಪಕ್ಕದವ್ರು ಇರೋದ್ರಿಂದ ಅನಿವಾರ್ಯವಾಗಿ ಅದ್ರ ಜವಾಬ್ದಾರಿಯನ್ನ ತೆಗೆದುಕೊಂಡಿವಿ. ಸೊ ಅದನ್ನ ನಾನು ಇಲ್ಲಿ ಇವ್ರಿಗೆ ಹೇಳ್ತಾ, ಸೊ ಪಂಚಾಯತಿ ಸದಸ್ಯರಿಗೆ ಒಂದು ಏನ್ ವಿನಂತಿ ಅಂದ್ರೆ, ಕಳೆದ ಒಂದು 3-4 ವರ್ಷಗಳಿಂದ ಜಲಕುಂಭವನ್ನ ಪಂಚಾಯತಿಯಿಂದ ನಮ್ಗೆ ಇಲ್ಲಿ ಮಾಡಿಕೊಟ್ಟಾರ. ಸೊ ಯಾರಿಗೆ ಹೆಣ್ಮಕ್ಳ ವಸತಿಗಳಿಗೆ ಎಷ್ಟೋ ಅನುಕೂಲ ಆಗ್ಯದ. ದಿನ ಎಲ್ಲ ಹೊರಗಿಲ್ಲೇ ಊಟ ಮಾಡ್ತಾರ, ಕೈ ತೊಳಿತಾರ, ಕುಡಿಲಿಕ್ಕೆ ಉಪಯೋಗ ಮಾಡ್ತಾರ. ಸೊ ಇಲ್ಲಿಂದ ನೀರು ಒಯ್ಯೋದು ಅಲ್ಲಿ ಅವ್ರಿಗೆ ಬಹಳ ಕಷ್ಟ ಆಗ್ತದೆ, ಯಾರಿಗೆ ವಯಸ್ಸಾದ ಅಜ್ಜ ಅಜ್ಜಿಗಳಿಗೆ. ಸೊ ಕಟ್ಟಡ ಕೂಡ ಬಹಳ ರಿಪೇರಿ ಅದ. ಮತ್ ಮುಂದ್ಗಡೆ ಹಿಂಗ ಸಿಮೆಂಟ್ ಫ್ಲೇವರ್ಸು ಏನಾದ್ರು ಪಂಚಾಯತಿ ಒಳಗ ನನ್ ಗುರ್ತಿಲ್ಲ, ಇದ ಅನುದಾನ ಅದ ಅನುದಾನ ಅಂತ. ಸೊ ಯಾವ್ದಾದ್ರು ಅವಕಾಶಗಳಿದ್ರೆ, ಇವತ್ತು ನರೇಗಾದೊಳಗೆ ಇರ್ಬೋದು ಅಥವಾ ನಿಮ್ ಪಂಚಾಯತಿ ಅಭಿವೃದ್ಧಿ ಒಳಗೆ ಏನಾದ್ರು ಅನುದಾನ ಇದ್ರ, ಅವಕಾಶ ಇದ್ರ, ದಯವಿಟ್ಟು ನಮ್ಮ ವೃದ್ಧಾಶ್ರಮ ಕಟ್ಟಡಕ್ಕೆ ಏನಾದ್ರು ಸ್ವಲ್ಪ ರಿಪೇರಿ ಆಗಿರ್ಬೋದು, ಲೈಟ್ಗಳನ್ನ ಹಾಕ್ಸ್ಕೊಡೋದಾಗಿರ್ಬೋದು, ಅಥವಾ ಏನಾದ್ರು ನಾನು ಒಂದು ಪತ್ರವನ್ನು ಕೂಡ, ವಿನಂತಿ ಪತ್ರವನ್ನ PDO ಅವರಿಗೆ ಮತ್ತು ಮಾನ್ಯ ಅಧ್ಯಕ್ಷರಿಗೆ ತಲುಪಿಸ್ತೇನೆ. ತಾವ್ ಹೆಂಗಾರು ಇಲ್ಲಿ ಬಂದು ನೋಡಿರಿ, ದಯವಿಟ್ಟು ನೀವು ಅದಕ್ಕೆ ಮಾಡಿಕೊಟ್ರೆ, ಸೊ ನಮಗಂತಲ್ಲ ಒಟ್ಟಾರೆ ಅಲ್ಲಿ ಇರ್ತಕ್ಕಂಥ ಅಜ್ಜ ಅಜ್ಜಿಗಳಿಗೆ ಏನೋ ಒಂದು ಉಪಯೋಗ ಆಗ್ತದೆ. ಈಗ ಇಲ್ಲಿಂದ ಬಾಜುಕನ ತಂತಿ ದಾಟಿ ಇಲ್ಲೇ ರಾತ್ರಿ ಇಲ್ಲೇ ಊಟ ಸಾಕ್ಸೋದು, ನಾಷ್ಟ ಕೊಡೋದು, ಊಟ ಕೊಡೋದು ಮಾಡಾಕತ್ತಾರ. ಈಗ ಮೊನ್ನೆ ಅಲ್ಲಿ 2 ಅಜ್ಜಗಳು, ನಮ್ದು ಎಷ್ಟು ದುರಾದೃಷ್ಟ ಅಂದ್ರೆ, ನಾವು ಹೋಗಿ ಗೋರಖ್ನಾಥ್ ಸರ್ಗೆ 3-4 ಸಲ ಮಾತಾಡ್ಕೊಂಡು ಬಂದ್ಮೇಲೆ ಅವ 5-6 ವರ್ಷ ಆರಾಮಿದ್ದ. ನಾವು ಮಾತಾಡ್ಕೊಂಡು ಬಂದ್ ನೆಕ್ಸ್ಟ್ ಡೇ ಅಂದ್ರೆ ಆ ಅಜ್ಜ ಇಲ್ಲಿ ಚಾ ಕುಡಿಯಕ್ ಹೋಗಿ ಫಿಟ್ಸ್ ಬಂದು ಬಿದ್ದ. ಆಮೇಲೆ ನಾವು ಮತ್ತಿನ್ನ ಮಾತಾಡದೇ ಇರ್ಲಿ, ಒಬ್ಬ ಬಿದ್ದಾನಂತಂದ್ರೆ ಮಾನವೀಯತೆ ದೃಷ್ಟಿಯಿಂದ ನಾವು ಸಹಾಯ ಮಾಡ್ಬೇಕಾಯ್ತು. ಅವ್ನು ತಗೊಂಡು ಹೋದ್ವಿ. ನಾವು ತಗೊಂಡ ಮೇಡಮ್ ಅವರು ಇಲ್ಲಿಂದ 108 ತಾಲೂಕು ಹಾಸ್ಪಿಟಲ್ ಕಳಿಸಿದ್ರು. ಅವ್ರು ಸ್ವೀಕಾರ ಮಾಡ್ಲಿಲ್ಲ. ತಾಲೂಕು ಹಾಸ್ಪಿಟಲ್ ನಿಂದ ಜಿಲ್ಲಾ ಆಸ್ಪತ್ರೆ ಕರೆದ್ರು. ಜಿಲ್ಲಾ ಆಸ್ಪತ್ರೆ ಆದ್ಮೇಲೆ ನಿಮ್ದು ಯಾವ ವೃದ್ಧಾಶ್ರಮ ರೀ, ನಿಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ರಿ, ನಿಮ್ ಲೆಟರ್ ಹೆಡ್ ಕೊಡ್ರಿ, ರೈಟಿಂಗ್ ಒಳಗೆ ಬರೆದು ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ. ಅವನು 15 ದಿವಸ ಅಲ್ಲಿ ಅಡ್ಮಿಟ್ ಮಾಡೋ ಪ್ರಸಂಗ ಬಂತು. ಸೊ ಅಲ್ಲಿ 15 ದಿವಸ ಒಬ್ಬರಲ್ಲಿ ಅವ್ರ ಜೊತೆ ಉಳಿಬೇಕಾತ್. ಇವತ್ತೇನಾಯ್ತು ಅಂದ್ರೆ, ಮೊದಲೆಲ್ಲ ಈಗ ಸಿವಿಲ್ ಹಾಸ್ಪಿಟಲ್ಗೆ ಎಷ್ಟೋ ಜನ ಅಜ್ಜ ಅಜ್ಜಿಗಳನ್ನ ಅಡ್ಮಿಟ್ ಮಾಡಿ ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳು ಹೋಗ್ಬಿಡಾಕತ್ತಾರ, ಬಿಟ್ಟು ಹೊಂಟ್ಬಿಟ್ಟಾರ. ಅದೊಂದು ಇಶ್ಯೂ ಆಗಿತ್ತು. ಸೊ ಅದು ನಮಗೆ ಇಫೆಕ್ಟ್ ಆಯ್ತು. ಯಾಕಂದ್ರೆ ನಾವು ಬಿಟ್ಟಾಕ್ ಬರಂಗಿಲ್ಲ, ನೀವೊಬ್ರು ಒಳಗ್ ತೋತು ಅಂದ್ರೆ ನೀವೊಬ್ರು ಯಾರೇ ಇರಬೇಕು ಅನ್ನಕತ್ರು. ಸೊ ಅವ್ರಿಗೆ ನಾಷ್ಟ, ಮಧ್ಯಾಹ್ನ ಊಟ ಕೊಡೋದು ಅದ್ ಮಾಡಿ, ಆಮೇಲೆ ಒಂದು 15-20 ದಿವಸ ಆದ್ಮೇಲೆ, ಇಲ್ಲಿ ಬಂದ್ಮೇಲೆ ಒಂದು 10-15 ದಿವಸ ಆದ್ಮೇಲೆ ಅಜ್ಜ ತೀರ್ಕೊಂಡ. ಸೊ ಹಿಂಗ್ ಸಾಕಷ್ಟು ಡಿಫಿಕಲ್ಟಿ ಇದಾವ. ಆ ಎಲ್ಲ ಡಿಫಿಕಲ್ಟಿನಂತೂ ನಾವೆಲ್ಲ ಯಾರು ಜವಾಬ್ದಾರಿ ತಗೊಂಡಾರ ಹೆಂಗೋ ಮಾಡ್ತಿರ್ತೇವೆ. ಅದು ಈ ಮೂಲಕ ಇವತ್ತು ಫಾದರ್ ಅವ್ರು ಏನೋ ಒಂದು ಮಾನವೀಯ ಕಾರ್ಯ, ಸಮಾಜಮುಖಿ ಕಾರ್ಯ ಮಾಡತ್ತಾರ. ಹಂಗ ನಾನು ಪಂಚಾಯತಿ ಸದಸ್ಯರೊಳಗ ಮತ್ತೆಲ್ಲರಿಗೂ ಕೂಡ ನೀವೆಲ್ಲ ಹಿಡ್ಕೊಳ್ಳಿ ಅಂದ್ರೊಳಗೆ ಭಾಳ ದಿವಸದ ಕೆಲಸ ಮಾಡತ್ತೀರಿ. ನೀವು ಇದ್ರ ಬಗ್ಗೆ ಸ್ವಲ್ಪ ಎಲ್ಲ ಹೇಳ್ರಿ. ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಹುಟ್ಟು ಹಬ್ಬಗಳನ್ನಾಗಿರ್ಲಿ, ಅಥವಾ ಹಿರಿಯರ ಪುಣ್ಯತಿಥಿಗಳನ್ನಾಗಿರ್ಲಿ, ಆ ವಿವಾಹ ವಾರ್ಷಿಕೋತ್ಸವ ಆಗಿರ್ಲಿ. ಇವತ್ತು ನಾವು ಕಾಲೇಜ್ ಒಳಗೂ ಸಾಕಷ್ಟು ಹೇಳಕತ್ತೇವಿ. ಸುಮಾರು ಇವತ್ತು ನೋಡ್ರಿ, ನೀವು ಎಲ್ಲಾ ಗಲ್ಲಿ ಓಣಿಗೆ 4-5 ಬೇಕರಿ ಆಗ್ಯಾವ. ಇವತ್ತು ಇಸ್ಲಾಂಪುರ್ ಅಂತ ರೋಡ್ನಾಗ ಹೋಗಕ್ ಅನ್ಸ್ತಿದ್ವಿ, ಅಲ್ಲಿ 2-3 ಬೇಕರಿ ಆಗ್ಯಾವ. ಬಡ್ಕುಂದ್ರಿ ಕ್ರಾಸ್ನಾಗ 2-3 ಬೇಕರಿ ಆಗ್ಯಾವ. ಅಂದ್ರೆ ಇವತ್ತೆಲ್ಲ ಬರ್ತ್ಡೇ ಮಾಡೋ ಇದ್ ಯಾಕೆ ಹೇಳಕ್ತಾನಂದ್ರ, ಒಂದೊಂದು ಕೇಕ್ ಕಟ್ ಮಾಡುವಾರ ಇವತ್ತು.
ಎರಡೆರಡು ಮೂರ್ ಕೇಕ್ ಕಟ್ ಮಾಡತ್ತಾರ ಇವತ್ತು ಯುವಕರು ತಗೊಂಬಂದು. ಸೊ ಸಹಜವಾಗಿನ ಒಂದು 700-1000 ರೂಪಾಯಿ ಅದ್ ಕಟ್ ಆದ್ಮೇಲೆ ಮತ್ತೆ ಬೇರೆ ಕಡೆ ಹೋಗ್ತಾರ ಅವ್ರು ಊಟ ಮಾಡಕ್ ಡಾಬಾಗಳಿಗೆ, ಅಲ್ಲಿ ಒಂದು 2-3 ಸಾವಿರ ರೂಪಾಯಿ ಖರ್ಚು ಮಾಡ್ತಾರ. ಆದ್ರೆ ಅದನ್ನು ಮಾಡ್ರಿ, ಆದ್ರೆ ಅದ್ರ ಜೊತೆಗೆ ನಮ್ಮ ಇಂಥ ವೃದ್ಧಾಶ್ರಮಗಳಲ್ಲಿ ಹೆಣ್ಮಕ್ಳ ಹಾಸ್ಟೆಲ್ಗಳಲ್ಲಿ ಹಣ್ಣು ಹಂಚ್ರಿ ಅಥವಾ ಚಾಕ್ಲೇಟ್ ಹಂಚ್ರಿ. ನಮ್ಮ ಮಕ್ಕಳಿಗೆ ಹುಟ್ಟುದ ಹಬ್ಬ ಸಂದರ್ಭದೊಳಗ ನೋಟ್ಬುಕ್ ಕೊಡ್ರಿ, ಪೆನ್ಸಿಲ್ ಕೊಡ್ರಿ. ಒಂದ್ 100 ರೂಪಾಯಿ ಖರ್ಚು ಮಾಡ್ರಿ ನಮ್ಮೆಲ್ಲ ಹುಡುಗರಿಗೆ ಪೆನ್ಸಿಲ್ ಹಾಕದ್ 10 ಮಂದಿಗೆ. ಸೊ ಹಣ್ಣುಗಳನ್ನ ತಗೊಂಬರ್ರಿ. ಬಾಳೆಹಣ್ಣು ಇವತ್ತೊಂದು 2-3 ಡಜನ್ ತಂದ್ರೆ ನಾವೆಲ್ಲವನ್ನು ನಾವು ಪೂರೈಕೆ ಮಾಡಾಕ, ನಾವು ಕೊಡಾಕ ನಾವಾಗ್ಲಿ ಸರ್ಕಾರಕ್ಕಾಗ್ಲಿ ಆಗಂಗಿಲ್ಲ. ಇವತ್ತು ನನ್ನ ಮನೆಯೊಳಗೆ ನಾ ಇರೋ 3-4 ಜನರಿಗೆ ನಾ ಏನೋ ಕೊಡ್ಬೋದು, ಹಣ್ಣು ಕೊಡ್ಬೋದು. ಆಮೇಲೆ ಎಲ್ಲ ಇರೋ ಎಲ್ಲ ಈಗ ಬೆಳಗಾಂದೊಳಗ ಒಂದು 65 ಜನ ವೃದ್ಧಾಶ್ರಮದೊಳಗ ಅಜ್ಜ ಅಜ್ಜಿಗಳದಾರ. ಅಲ್ಲೂ ಕೂಡ ಸಾಕಷ್ಟು ಸಮಾಜಮುಖಿ ದೇಣಿಗೆದಾರರು ಇವತ್ತೆಲ್ಲ ಬರಾಗ್ತಾರೆ. ಇವತ್ತು ನೋಡಿ, ಇವತ್ತು ಬೆಳಗಾವಿ ಒಳಗೆ ಒಂದು ಹೆಣ್ಮಗಳು 27ನೇ ವರ್ಷದ ಹುಟ್ಟುಹಬ್ಬವನ್ನು ಊಟ ಕೊಟ್ಟಾರ. ಸೊ ಹಂಗ ಈ ಭಾಗದೊಳಗೆ ಅದು ಕೊರತೆ ಐತಿ. ಹಳ್ಳಿ ಆಗಿರೋದ್ರಿಂದ ಇರ್ಬೋದು, ಅಥವಾ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲ ಅಂತ ಇರ್ಬೋದು. ಅದಕ್ಕೆ ನಾನು ಮೇಲ್ಕುಂತು ಎಲ್ಲಾ ಅತಿಥಿಗಳಲ್ಲಿ ಪಂಚಾಯತ್ ಸದಸ್ಯರಿಗೆ ನೀವು ಪಂಚಾಯತಿಯಿಂದ ಕೂಡ ನಮ್ಗೆ ಎಷ್ಟು ಸಾಧ್ಯಕ್ಕೆ ಸಹಾಯ ಮಾಡ್ರಿ. ಇವತ್ತು ಹೊಸಮನಿ ಸರ್ ದಿವಸ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರ. ಸೊ ಅವ್ರಿಂದ ಪ್ರಚಾರ ಮಾಡಕತ್ರ ಇನ್ನೂ 10 ಜನ ಅವರಿಂದ ಈ ನಮ್ಮ ಬರ್ಲಿ. ನಮ್ಗೇನ್ ದುಡ್ಡು ಬೇಡ, ದುಡ್ಡದ ನೆಪದೊಳಗ ದುಡ್ಡದ ಬದ್ಲಿ ದವಸ ಧಾನ್ಯಗಳನ್ನು ಕೊಡ್ರಿ, ಹಣ್ಣು ಕೊಡ್ರಿ, ಹಂಪ್ಲ ಕೊಡ್ರಿ, ಬಟ್ಟೆ ಕೊಡ್ರಿ, ಖರ್ಚೀಪ್ ಕೊಡ್ರಿ, ಚಪ್ಪಲಿಗಳನ್ನ ಕೊಡ್ರಿ. ನಮ್ಮ ಹುಡುಗರಿಗೆ ಏನ್ ಕೊಡ್ತೀರಿ ನೀವು ಕೊಡ್ರಿ. ಒಟ್ಟಾರೆ ಎರಡೂ ಕೈಗಳು ಕೂಡಿ ಸಮಾಜ ಮತ್ತು ಸಂಸ್ಥೆ ಎಲ್ಲರೂ ಕೂಡಿ ಈ ಸಮಾಜಮುಖಿ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ನಾನು ಸ್ವಾಗತಿಸಿ 2 ಮಾತುಗಳು ಮುಗಿಸ್ತೀನಿ. ದಾನ ಒಂದಿಲ್ಲ ಒಂದಿನ ಫಲ ಕೊಟ್ಟೆ ಕೊಡುತ್ತೆ ಅನ್ನೋತಾ ಕಿರಣ್ ಸರ್ ಅವರಿಗೆ ಸ್ವಾಗತಿಸಿದಂತ ಕಾರಣಕ್ಕೆ ಧನ್ಯವಾದಗಳು. ಇನ್ನು ಮುಂದೆ ಪ್ರಾಸ್ತಾವಿಕ ನುಡಿ ಹೇಳಲು ಬರುತ್ತಿದ್ದಾರೆ ಪ್ರಕಾಶ್ ಹೊಸಮನಿ ಸರ್, ಮಕ್ಕಳ ಸಾಹಿತಿಗಳು. ಕಾರ್ಯಕ್ರಮ ನೆರವೇರಿಸಿಕೊಡಲು ಎಲ್ಲರಿಗೂ ನಮಸ್ಕಾರ. ಇಂದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಮ್ನಲ್ಲಿ ಈ ಸ್ವದಾರ ಸಂಕಷ್ಟಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಸ್ವದಾರಾಶ್ರಮದಲ್ಲಿ ನಮ್ಮ ಹಿಡಕಲ್ ಡ್ಯಾಮಿನ ಸಂತ್ ಮೈಕಲ್ ಚರ್ಚ್ನ ಫಾದರ್ ಆದಂಥ ಲೂದರ್ ಸರ್ ಅವರು ಹೆಣ್ಣು ಮಕ್ಕಳಿಗೆ ಮತ್ತು ತಾಯಿಯಂದಿರಿಗೆ, ಸಣ್ಣ ಮಕ್ಕಳಿಗೆ ಅವರಿಗೆ ಹೊರಲಿಕ್ಕೆ ರಗ್ಗಗಳನ್ನು ಮತ್ತು ಸೀರೆಗಳನ್ನು ಅವ್ರಿಗೆ ಉಟ್ಕೊಳ್ಳಲಿಕ್ಕೆ ಇಂಥ ಒಂದು ವಸ್ತುಗಳನ್ನು ಇಲ್ಲಿ ಅವರಿಗೆ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಲೋದರ್ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂಥ ಕಮತೆ ಡಾಕ್ಟರ್ ಸರ್ ಅವರೇ ಹಾಗೂ ಕಿಲೆದಾರ್ ಸರ್ ಅವರೇ, ನಮ್ಮ ಈ ಒಂದು ಸಂಸ್ಥೆಯ ರೂವಾರಿಗಳು ಮತ್ತು ನಮ್ಮ ಕರ್ನಾಟಕ ಪಬ್ಲಿಕ್ ಕಾಲೇಜಿನ ಪ್ರಾಂಶುಪಾಲರಂಥ ಕಿರಣ್ ಸರ್ ಅವರೇ, ಹಾಗೂ ನಮ್ಮ ಸುವರ್ಣ ಮಗ್ದುಮ್ ಮೇಡಮ್ ಅವರೇ, ಆಮೇಲೆ ರೇಣುಕಾ ಬೂದಿಹಾಳ್ ಮೇಡಮ್ ಅವರೇ, ಹಾಗೂ ಮಾಧ್ಯಮ ಮಿತ್ರರಾದಂಥ ಕರ್ನಾಚಿ ಅವರೇ, ಮಹಬೂಬ್ ಅವರೇ, ಮತ್ತು ನಮ್ಮ ಇನ್ನೋರ್ವ ನಮ್ಮ ಮಿತ್ರರೇ, ಹಾಗೂ ಈ ಒಂದು ಸ್ವದಾರ ಆಶ್ರಮದ ಫಲಾನುಭವಿಗಳೇ, ಹೆಣ್ಣು ಮಕ್ಕಳೇ, ಮುದ್ದು ಮಕ್ಕಳೇ, ಎಲ್ಲ ಸಿಬ್ಬಂದಿಯವರೇ, ಇವತ್ತಿನ ದಿವಸ ನಾವು ಸರ್ ಹೇಳಿದಂಗೆ ಬಹಳಷ್ಟು ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಭಾರತೀಯ ಸಂಸ್ಕೃತಿ ಇಲ್ಲಿ ಧರ್ಮ, ಜಾತಿ, ಲಿಂಗ, ವರ್ಣ ಯಾವುದೂ ಬರೋದಿಲ್ಲ. ಇಲ್ಲಿ ಮಾನವೀಯತೆ ಬರ್ತದೆ. ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಕಾಪಾಡಿಕೊಳ್ಬೇಕಾದದ್ದು ಸಾಕಷ್ಟು ನಾವು ಅದಕ್ಕೆ ಒತ್ತು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ವಿಕಲಚೇತನ ಅಂಗವಿಕಲ ಮಕ್ಕಳ ಶಾಲೆಗಳು ಯಾಕಾಗ್ತಾವೆ ಅಂದರೆ ಈ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ನಾವು ಯೂಟ್ಯೂಬ್ನಲ್ಲಿ ಈಗ ನೀವು ಎಲ್ಲರೂ ನೋಡ್ಬೋದು. ಯೂಟ್ಯೂಬ್ನಲ್ಲಿ ತೆಗೆದು ನೋಡಿದಾಗ ಅಥವಾ ಮಾಧ್ಯಮದವರು, ಟಿ ವಿ ವಕ್ತಾರರು ಅಥವಾ ವರದಿಗಾರರು ಸಾಕಷ್ಟು ಬೆಂಗಳೂರಿನಲ್ಲಿ ಅಥವಾ ಎಲ್ಲ ಬೇರೆ ಬೇರೆ ಜಾಗದಲ್ಲಿ
ಕಳಪೆ ಮಟ್ಟದ ಆಹಾರವನ್ನು ತಯಾರು ಮಾಡುವುದನ್ನು ಶುದ್ಧಪಡಿಸುವುದನ್ನು ನಮಗೆ ಶೋಧನೆ ಮಾಡಿ ಅವರು ನಮ್ಗೆ ತೋರಿಸಿದ್ದಾರೆ. ಸಾಕಷ್ಟು ಬಹಳಷ್ಟು ಕಳಪೆ ಮಟ್ಟ ಮತ್ತು ಅನಾರೋಗ್ಯ ಆಗಲಿಕ್ಕೆ ಕಾರಣ ಅಂಥ ಒಂದು ದಿನಸಿಗಳನ್ನು ಆಹಾರವನ್ನು ತಯಾರು ಮಾಡ್ತಾರೆ ಬೆಂಗಳೂರಿನಲ್ಲಿ. ಈಗ ಎಲ್ಲ ಕಡೆ ನಡೆದದ. ಅದು ಉದಾಹರಣೆಗೆ ಈಗ ಗೋಬಿ ಮಂಚೂರಿ ಆಗಿರ್ಬೋದು, ಅಥವಾ ಈ ಏನು ಚೈನೀಸ್ ಫುಡ್ ಅಂತ ಅನ್ಬೋದು, ಅಥವಾ ಈ ಎಗ್ ರೈಸ್ ಅಂತ ಅನ್ಬೋದು. ಬೇರೆ ಬೇರೆ ಕೆಲವೊಬ್ರು ಅದ್ರಾಗ ಎಲ್ಲರೂ ಮಾಡುದಿಲ್ಲ, ಆದ್ರೆ ಕೆಲವೊಬ್ರು ಸ್ವಚ್ಛ ಮತ್ತು ಶುದ್ಧ ಆಹಾರ, ಶುದ್ಧ ಎಣ್ಣೆಯನ್ನ, ಎಲ್ಲ ಕಾಯಿಪಲ್ಯನ ತಂದು ತೊಳೆದು ಮಾಡ್ತಾರೆ. ಆದರೆ ಇನ್ನು ಕೆಲವರು ಸಾಕಷ್ಟು ಕಳಪೆ. ಮೊನ್ನೆ ನಾನು ನೋಡಿದ್ದೀನಿ, ಬೇಕರಿ ತಯಾರು ಮಾಡಬೇಕಾದ್ರೆ ನೀರಿನ ಟ್ಯಾಂಕ್ಗಳನ್ನು ಒಂದು ಕಡೆ ದೊಡ್ಡ ಹಾಲ್ದಾಗ ಇಟ್ಟಿದ್ದಾರೆ. ಅದು ನೀರಿನೊಳಗೆ ಹುಳ ಬಿದ್ದವ್ರಿ. ಆ ನೀರನ್ನ ಬೇಕರಿ ಮಾಡಲಿಕ್ಕೆ ಹೊರಗೆ ತಗೋತಾರ. ಅದನ್ನ ಒಬ್ಬರು ಟಿವಿ ಮಾಧ್ಯಮದವರು ನಮಗೆ ತೋರಿಸಿದ್ರ. ನಾ ಯೂಟ್ಯೂಬ್ದಾಗ ನೋಡಿದೆ, ಟಿವಿ ಒಳಗೆ ಬಹಳಷ್ಟು ಅದನ್ನ ನೋಡಿದ್ರೆ ಈಗ ನಾವು ಹೊರಗೆ ಏನೂ ತಿನ್ಲಿಕ್ಕೆ ಹೋಗ್ಬಾರ್ದು. ಹೊರಗೆ ಅಲ್ಲಿ ಯಾವುದೇ ಅಂಗಡಿ ಇರಲಿ, ದೊಡ್ಡ ಹೋಟೆಲ್ ಇರಲಿ, ಏನೂ ಇರಲಿ, ಅದನ್ನ ತಿನ್ನಕ್ಕೆ ಹೋಗ್ಬಾರ್ದು ಅನ್ನುವಷ್ಟು ನಮಗೆ ಅಷ್ಟು ಅದ್ರ ಮೇಲೆ ಅಸಹ್ಯ ಆಗಿದೆ. ಅದಕ್ಕೆ ಇವತ್ತಿನ ದಿವಸ ನಾವು ಸಾರಾಂಶ ಏನಪ್ಪ ಅಂದ್ರೆ, ಇದೆಲ್ಲ ಮಾಡಬಾರ್ದು. ನಾವು ಮಾನವೀಯ ಮೌಲ್ಯವನ್ನು ಉಳಿಸ್ಬೇಕಾಗ್ತದೆ. ಮಾನವೀಯ ಮೌಲ್ಯ. ಮತ್ತಿದು ಮನುಷ್ಯ ಜೀವಿ 100 ವರ್ಷ ಬಾಳ್ಬೇಕಾದ್ರೆ ಆಹಾರ ಮುಖ್ಯ, ಪರಿಸರ ಮುಖ್ಯ, ಗಾಳಿ ಮುಖ್ಯ, ಆಮ್ಲಜನಕ ಮುಖ್ಯ. ನಾವು ಇರುವಂಥ ನಮ್ಮ ಸುತ್ತಲ ಇರುವಂಥ ಜನರು, ನೆರೆಹೊರೆಯವರು ಎಲ್ಲರೂ ಸಹಬಾಳ್ವೆ ಅಂತಾರೆ. ಇದಕ್ಕೆ ಸಹಬಾಳ್ವೆಯಿಂದ ಹೋದಾಗ ಮಾತ್ರ ನಮ್ಮ ಆಯುಷ್ಯ ಸಾಕಷ್ಟು ಪರಿಣಾಮಕಾರಿ ಮತ್ತು ಹೆಚ್ಚು ನಮಗೆ ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಹಳ್ಳಿ ಒಳಗೆ ನೋಡ್ರಿ, ನೀವು ಸಾಕಷ್ಟು ದಿವಸ ಎಲ್ಲ ನೀವು ನೋಡಿರ್ತಾರೆ, ನಾವು ನೋಡಿರ್ತಾರೆ. ನಮ್ಮ ಹಳ್ಳಿ ಒಳಗೆ ನೋಡೇ ಬಂದಿದ್ದೇವೆ ನಾವು. ಹಳ್ಳಿಯವರನ್ನೇ, ಏನು ಬೆಳಗಾವಿ ಸಿಟಿ ಅವರೆಲ್ಲ. ಈಗ ಸಿಟಿಯಾಗನೂ ಹೆಚ್ಚಾಗಿದಾವ ಎಲ್ಲ ಜಗಳಗಳು. ವಿನಾಕಾರಣ ಏನಾದರೂ ಒಂದು ತಂಟೆ ತಕರಾರು ಬರ್ತಾವ. ಹಳ್ಳಿ ಒಳಗೆ ಏನಾದರೂ ಒಂದು ಸ್ವಲ್ಪ ಕಸ ಬಿದ್ದರೆ ಜಗಳ ಚಾಲು ಆಗ್ತದ. ಸ್ವಲ್ಪ ಏನಾದರೂ ಮಕ್ಕಳು ಆಡುವಾಗ ಏನಾದರೂ ಬಿದ್ದರೆ ಮಾಡಿದ್ರೆ ಅದಕ್ಕೆ ಜಗಳ ಚಾಲು. ಹಿಂಗೆಲ್ಲ ಆಗಬಾರ್ದು. ಇದರಿಂದ ಏನಾಕೈತೆ ಅಂದ್ರೆ ನಮ್ಮ ಮನಸ್ಸು ವಿಕಾರ ಆಗ್ತದ. ಮನಸ್ಸು ವಿಕಾರ ಆದಾಗ ನಮ್ಮ ಏನಾಕೈತೆ ಅಂದ್ರೆ ಮನಸ್ಥಿತಿ ಬದಲಾವಣೆಯಾಗಿ ನಮ್ಮಲ್ಲಿ ಏನಾಕೈತೆ ಅಂದ್ರೆ ಕ್ರೋಧ, ಮದ, ಮೋಹ, ಲೋಭ, ಮಾತ್ಸರ್ಯ, ಪಟ್ಟೆ ಕಿಚ್ಚು ಇವೆಲ್ಲ ಬೆಳಿತಾವ. ಅದಕ್ಕೆ ನಾವು ಇವನ್ನೆಲ್ಲ ತೊಡೆದು ಹಾಕಬೇಕಾದ್ರೆ ಮಾನವೀಯ ಮೌಲ್ಯಗಳನ್ನು ಮತ್ತು ನಮ್ಮ ಜೀವನದ ಶೈಲಿಯನ್ನು ಸುಸ್ಥಿರವಾಗಿ ಇಟ್ಕೋಬೇಕಾದ್ರೆ ಆರೋಗ್ಯವಾದಂಥ ಆಹಾರವನ್ನು ಊಟ ಮಾಡಬೇಕು, ಆರೋಗ್ಯಕರವಾದಂಥ ಗಾಳಿಯನ್ನು ಸೇವನೆ ಮಾಡಬೇಕು. ಆಮೇಲೆ ಆರೋಗ್ಯಕರವಾದಂಥ ಪರಿಸರದಲ್ಲಿ ನಾವು ಏನು ಮಾಡಬೇಕು, ಪರಿಸರವನ್ನು, ಕೆಟ್ಟ ಪರಿಸರ ಇರ್ತದನ್ನ ಒಳ್ಳೆಯದನ್ನಾಗಿ ನಾವು ಮಾಡ್ಕೋಬೇಕು. ಅದನ್ನು ಅಂದ್ರೆ ಈಗ ಸುತ್ತಮುತ್ತ ಮನೆಗಳು ಇರ್ತಾವು, ಯಾರೋ ಕಸ ಚೆಲ್ಲೋದು, ಗಟಾರ ಅದನ್ನ ಹೊಲಸು ಅಲ್ಲೇ ಹೋಗ್ಯೋದು, ಮನ್ಯಾಗಿಂದ ಏನಾದ್ರು ಕಾಯಿಪಲ್ಲೆ ಅದು ಇದು ಅಲ್ಲಿ ಹೋಗ್ಯೋದು. ಹಿಂಗ ದಿವಸ ಒಗದು ಏನ್ ಮಾಡ್ತಂದ್ರೆ ದೊಡ್ಡ ರಾಶಿನ ಆಗ್ತೈತೆ. ಅದು ಗುಡ್ಡದ ಗತೆ ಮಾಡಿಬಿಡ್ತಾರೆ. ಒಂದು ಹಳ್ಳಿಯಾಗಲಿ ಸಿಟಿಯಾಗಲಿ ನೀವು ನೋಡಿರ್ಬೋದು. ಗಾಂಧಿನಗರದಾಗ, ಬೆಳಗಾವದಾಗ ಗಾಂಧಿನಗರ ಹೋದ್ರಿ ಅಂದ್ರೆ ನಿಮ್ಗೆ ಒಳ್ಳೆ ಸುಗಂಧ ದ್ರವ್ಯ ಸಿಗ್ತದ. ಆಮೇಲೆ ಬೇರೆ ಕಡೆ ಎಲ್ಲರೂ ಒಗೆದು ಬಿಡ್ತಾರೆ. ಗಾಡಿ ಮೇಲೆ ಹೋಗುವಾಗ ಮನ್ಯಾಗ ತೊಗೊಂಡು ಬಂದಿರ್ತಾರ ಒಂದು ಕ್ಯಾರಿ ಬ್ಯಾಗದಾಗ, ಅದನ್ನ ಅಲ್ಲಿ ಹೋಗೋದು ದಾಟಿ ಬಿಡೋದು, ಅದನ್ನ ಅಲ್ಲಿ ಹೋಗೋದು ದಾಟಿ ಬಿಡೋದು. ಹಿಂಗೆ ಮಾಡಬಾರ್ದು, ತಪ್ಪು. ನಾವು ನಾಗರಿಕರಾಗಿ ನಮ್ಮತನವನ್ನ ನಾವು ಕಾಪಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಸರ್ ಅವರು, ಪಾಸ್ಟರ್ ಸರ್ ಅವರು, ಫಾದರ್ ಸರ್ ಅವರು ಈ ಹೆಣ್ಮಕ್ಕಳಿಗೆ ಮತ್ತು ಮುದ್ದು ಮಕ್ಕಳಿಗೆ ಎಲ್ಲ ಇಂಥ ಹೊದಿಕೆಯನ್ನು ಮತ್ತು ರಗ್ಗಗಳನ್ನು, ಸೀರೆಯನ್ನು ತಂದು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ನಾವೆಲ್ಲರೂ, ಈಗಾಗಲೇ ನಾನು 27 ವರ್ಷ ಇಲ್ಲಿ ಸರ್ವಿಸ್ ಮಾಡಿದ್ದೇನೆ. ಇಲ್ಲೇ ಮುಂದೆ ಬುದ್ಧಿಮಾನ್ ಮಕ್ಕಳ ಶಾಲೆಗೆ 27 ವರ್ಷ ಸರ್ವಿಸ್ ಮಾಡಿದ್ದೇನೆ. ನನ್ನ ಸರ್ವಿಸ್ದಾಗ ನಮ್ಮ ಶಾಲೆಗೆ ಏನೇ ಬಂದ್ರೂ ಮೊದಲೇ ಇಲ್ಲಿ ಕೊಟ್ಟು ಕಳಿಸೋದು, ವೃದ್ಧಾಶ್ರಮ ಕೊಟ್ಟು ಕಳಿಸೋದು. ಇನ್ನೂ ಆದರೂ ನನಗೆ ಕಾಲ್ ಬರ್ತಾವೆ ಸರ. ನಾನು ಎಲ್ಲರಿಗೂ ಕಾಲ್ ಮಾಡಿ ಹೇಳ್ತಿರ್ತೇನೆ, ರಾತ್ರಿ ಬರಲಿ. ಒಮ್ಮೆ ಅವರೇ ರಿಸೀವ್ ಮಾಡೋದಿಲ್ಲ, ಒಮ್ಮೆ ಮರುದಿವ್ಸ ನಿಮ್ಗೆ ಹಚ್ಚಿರ್ತಾನೆ, ಕಿರಣ್ ಸರ್ ನಿಮ್ಗೆ ಹಚ್ಚಿರ್ತಾನಲ್ಲ, ಮತ್ತು ಸರ್ಗೆ ಹಚ್ಚಿರ್ತಾನೆ ಫೋನ. ನನಗೆ ಏನೇ ಕಾಲ್ ಬಂದ್ರು, ಯಾರೇ ಬರ್ತ್ಡೇ ಮಾಡ್ಕೊಳ್ಳೋರು ಬಂದಿರ್ತಾರ, ಮದುವೆ ವಾರ್ಷಿಕೋತ್ಸವ ಬಂದಿರ್ತಾರ, ಕಾಲ್ ಮಾಡಿರ್ತಾರ. ಸರ್ ಹೇಳಿದ್ರಂದ್ರೆ ನಾನು ಹೇಳತ್ತೀನಿ, ಅವ್ರಿಗೂ ಗೊತ್ತಿದೆ. ಯಾಕಂದ್ರೆ ನಾವು ಇಂಥ ಮಕ್ಕಳನ್ನ ಪೋಷಣೆ ಮಾಡಬೇಕು, ಪಾಲನೆ ಮಾಡಬೇಕು. ಈ ನಿರ್ಗತಿಕ ಹೆಣ್ಮಕ್ಳು ಯಾಕೆ ಬಂದಿದ್ದಾರೆ ಅಂದ್ರೆ, ಗಂಡ ಹೆಂಡತಿ ಏನೋ ವೈಷಮ್ಯ, ಜಗಳಾಗಿ ಅವರ ಯಾವುದೇ ಒಂದು ತೊಂದರೆ, ಕೋರ್ಟ್ನಲ್ಲಿ ನ್ಯಾಯ ಅಲ್ಲಿ ಚಾಲು ಇರ್ತದ. ಅಂಥವ್ರನ್ನ ಇಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಇಡಬೇಕಂತ ಒಂದು ನೇಮ್ ಇದೆ, ಕಾನೂನಿದೆ.
ಆ ಕಾನೂನು ಪ್ರಕಾರ ಅವ್ರು ಇಲ್ಲಿರ್ತಾರ. 6 ತಿಂಗಳು 1 ವರ್ಷ 2 ವರ್ಷ ಅವ್ರದ್ದು ನ್ಯಾಯ ಬಗ್ಗೆ ತನಕ ಈ ಮಹಿಳಾ ಕಲ್ಯಾಣ ಸಂಸ್ಥೆಯವರು ಅವ್ರನ್ನ ಪೋಷಣೆ ಮಾಡ್ತಿರ್ತಾರೆ. ಜವಾಬ್ದಾರಿ ಇಲ್ಲಿ ಅವ್ರ ಜವಾಬ್ದಾರಿ ಏನೈತಿಪ್ಪ ಅಂದ್ರೆ ಒಬ್ಬ ಗಂಡ, ಒಬ್ಬ ತಾಯಿ, ತಂದೆ, ಮಾವ, ಅತ್ತಿ ನೋಡೋಕ್ಕಿಂತ ಹೆಚ್ಚಿಗೆ ಇಲ್ಲಿ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ಹೊರಗಡೆ ಎಲ್ಲೂ ಅವ್ರ ಏನು ಅವ್ರಿಗೆ ತೊಂದರೆ ಆಗ್ಬಾರ್ದಂಗ ಇಲ್ಲಿ ಜವಾಬ್ದಾರಿಯಿಂದ ಪಾಲನೆ ಮಾಡ್ತಿರ್ತಾರ. ಅವ್ರಿಗೆ ಊಟ, ಉಪಚಾರ, ಬಟ್ಟೆ, ಬರೆ, ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಇಲ್ಲಿ ಪೂರೈಕೆ ಮಾಡ್ತಾರ. ಅಂತ ನಾವು ಎಲ್ಲರೂ ನೀವು ಎಲ್ಲರೂ ಅವರಿಗೆ ಸಹಾಯ ಸಹಕಾರ ಮಾಡೋಣ. ಈಗ ಏನು ಮಾಡಿರಲ್ಲ ದಾನ, ಒಂದು ವಿಷಯ ಹೇಳ್ತೇನೆ. ಮಹಾಭಾರತ ರಾಮಾಯಣದಲ್ಲೂ ದಾನ ಮಾಡ್ತಿದ್ರು. ದಾನ ಮಾಡ್ತಿದ್ರು. ಎಲ್ಲ ದಾನಗಳಲ್ಲಿ ಎಲ್ಲ ದಾನ ಶ್ರೇಷ್ಠನಂತ ನನಗನ್ಸ್ತದೆ. ಒಬ್ಬೊಬ್ರು ಒಂದು ದಾನ ಶ್ರೇಷ್ಠ, ಆ ದಾನ ಶ್ರೇಷ್ಠ, ಕಣ್ಣು ಹೋದ್ರೆ ಕಣ್ಣು ದಾನ ಶ್ರೇಷ್ಠ, ಅನ್ನದಾನ ಶ್ರೇಷ್ಠ, ವಸ್ತ್ರದಾನ ಶ್ರೇಷ್ಠ, ದಾನ ಶ್ರೇಷ್ಠ ಇಂಥವೆಲ್ಲ ಹೇಳ್ತಾರೆ. ಆದರೆ ಎಲ್ಲ ದಾನಗಳು ಶ್ರೇಷ್ಠನೇ. ಅದಕ್ಕೆ ಯಾವುದು ಕಡಿಮೆ ಅಲ್ಲ, ಯಾವುದು ಹೆಚ್ಚಲ್ಲ. ಅದಕ್ಕೆ ಒಂದು ಮಹಾಭಾರತದ ಒಂದು ಸನ್ನಿವೇಶ ಬರ್ತದೆ. ಏನು ಧರ್ಮರಾಜ ಮತ್ತು ಕೌರವರು ಪಾಂಡವರು ಪಗಡೆ ಆಟ ಆಡುವಾಗ ಸೋಲ್ತಾರ. ಯಾರು ಸೋಲ್ತಾರ? ಪಾಂಡವರು ಸೋಲ್ತಾರ. ಕೌರವರ ಗೆಲ್ತಾರ, ಪಗಡೆ ಆಟದಾಗ ಗೆಲ್ತಾರ. ಪಾಂಡವರು ಸೋಲ್ತಾರ. ಅವಾಗ ಅವ್ರದ್ದು ಏನು ನೇಮ್ ಇರ್ತೈತಪ್ಪ ಅಂದ್ರೆ, ಪಾಂಡವರು ಸೋತ್ರಂದ್ರ ಎಲ್ಲ ಯಾರು ಏನು ಸೋಲ್ತಾರಲ್ಲ ಅದನ್ನ ಈ ವಸ್ತುಗಳನ್ನ ಹಚ್ಚಿದೆಲ್ಲ ಸೋತ ನಂತರ ಕೊನೆಗೆ ಮತ್ತು ಅದನ್ನು ಅವ್ರು ಏನು ಮಾಡಿದಾರೆ ಅಂದ್ರೆ ದ್ರೌಪದಿ ಇರ್ತಾಳಲ್ಲ, ದ್ರೌಪದಿನೂ ಅವ್ರು ಏನು ಮಾಡ್ಬೇಕಾಗತ್ತಂದ್ರೆ ಅವ್ರಿಗೆ ಹಸ್ತಾಂತರ ಮಾಡ್ಬೇಕಾಗ್ತದೆ. ಸೋಲ್ತಾರ. ಎಲ್ಲನೂ ಕೊಟ್ಟಿರ್ತಾರೆ, ಎಲ್ಲ ರಾಜಭಾರ ಎಲ್ಲನೂ ಕೊಟ್ಟಿರ್ತಾರೆ. ಲಾಸ್ಟ್ಗೆ ದ್ರೌಪದಿ ಉಳಿತಾಳ. ದ್ರೌಪದಿಯನ್ನ ದುಶಾಸನ ಸೀರೆ ಸೆಳೆಯುವಾಗ ಆವಾಗ ವಸ್ತ್ರದಾನ ಯಾರು ಮಾಡಿದ್ರಪ್ಪ ಅಂದ್ರೆ ಅಣ್ಣನಾದ ಕೃಷ್ಣ ಪರಮಾತ್ಮನ ವಸ್ತ್ರದಾನ ಮಾಡ್ತಾನೆ. ಆವಾಗ ವಸ್ತ್ರದಾನ ಆಗಿದ್ದಿಲ್ಲ. ಅಲ್ಲಿಂದ ಇದು ಏನಾಯ್ತಂದ್ರೆ ವಸ್ತ್ರದಾನ, ಅನ್ನದಾನ, ಕಣ್ಣು ದಾನ, ರಕ್ತದಾನ, ಇವೆಲ್ಲ ಒಂದೊಂದು ದಾನ. ಈಗ ನಾವೆಲ್ಲ ಗ್ರಂಥದಾನ ಅಂತ ಮಾಡ್ತಿರ್ತೀವಿ. ಹಾಗೆಲ್ಲ ಏನು ಇಲ್ಲಪ್ಪ, ಯಾರಿಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನು ಕೊಟ್ಟರೆ ಅದು ದಾನ ಆಗ್ತದೆ. ಯಾರಿಗೆ ಯಾವ ವಸ್ತು ಕಡಿಮೆ ಇದೆ ಅವ್ರಿಗೆ ಯಾರಾದರೂ ಏನಾದ್ರು ದಾನಿಗಳು ಕೊಟ್ರೆ ಅದು ದಾನ ಆಗ್ತದೆ. ಅದಕ್ಕೆ ಇಂಥ ಒಂದು ದಾನ ಬಹಳಷ್ಟು ಒಳ್ಳೆಯದು. ಅದಕ್ಕೆ ಸ್ವಲ್ಪ ನೀರು ಬೇಕು. ಊಟ ಒಂದು ಹೊತ್ತು ಮಧ್ಯಾಹ್ನ ಮುಂಜಾನೆ ಸ್ವಲ್ಪ ಏನೋ ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಸಿಗ್ಲಿಲ್ಲ ಒಂದು ವೇಳೆ ನಡೀತದ. ಆದ್ರೆ ಬಟ್ಟೆ ಮೇಲೆ ಬೇಕು, ಶರೀರ ಮೇಲೆ ಬಟ್ಟೆ ಮುಖ್ಯ. ನಾವು ಹೊತ್ಕೊಳ್ಳುವಂಥ ಮತ್ತು ನಾವು ಉಟ್ಕೊಳ್ಳುವಂಥ ಬಟ್ಟೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಭಾಳ ಮುಖ್ಯ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಸೇರಿ ನಾವು ಸಮಾಜಕ್ಕೆ ಅವಶ್ಯಕತೆ ಇರುವಂತ ದಾನ ಮಾಡೋಣ ಅಂತ ಹೇಳಿದ್ರು. ಅವ್ರು ಇನ್ನೊಂದು ಮಾತು ಹೇಳಿರು, ದಾನಗಳಲ್ಲಿ ಎಲ್ಲ ಶ್ರೇಷ್ಠವಾದ ದಾನಗಳು ಹೌದು ನಿಜ, ಅವಶ್ಯಕತೆ ಅನುಗುಣವಾಗಿ ಅವರಿಗೆ ಅವ್ರು ಶ್ರೇಷ್ಠ ದಾನವಾಗಿರ್ತೈತಿ. ಸೊ ವಿವರವಾಗಿ ಒಂದು ಪ್ರಾಸ್ತಾವಿಕ ನುಡಿಯನ್ನು ಹೇಳಿದಂತಹ ಡಾಕ್ಟರ್ ಪ್ರಕಾಶ್ ಹೊಸ್ಮಾನಿ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಮುಂದಿನ ಈ ಕಾರ್ಯಕ್ರಮದ ಒಂದು ಅತಿಥಿ ಭಾಷಣ ಮಾಡಲು ಬರುತ್ತಿದ್ದಾರೆ ಡಾಕ್ಟರ್ ಕಮತೆ ಸರ್. ಎಲ್ಲರಿಗೂ ನಮಸ್ಕಾರಗಳು. ಹಿಡಕಲ್ ಡ್ಯಾಮಿನ ಮಹಿಳೆಯರ ಕಲ್ಯಾಣ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದಂಥ ನಮ್ಮ ಹಿಡಕಲ್ ಡ್ಯಾಮಿನ ಮಿಕೆಲ್ ಚರ್ಚರ್ ಫಾದರ್ ಅಂತ ಲೂದರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಫಸ್ಟ್ಗೆ ಈ ನಮ್ಮ ವೇದಿಕೆ ಮೇಲೆ ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಹುಕ್ಕೇರಿ ತಾಲೂಕಿನ ಪ್ರಕಾಶ್ ಹೊಸ್ಮಾನಿ ಸರ್ ಅವರೇ, ಹಾಗೂ ಈ ಸಂಸ್ಥೆಯ ರೂವಾರಿಯಾದಂಥ ಯರಗಟ್ಟಿ PU ಕಾಲೇಜಿನ ಪ್ರಾಧ್ಯಾಪಕರಾದಂಥ ಕಿರಣ್ ಚೊಕ್ಲಾ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯತಿಯ ನಮ್ಮ ಹೊಸಪೇಟೆ ಗ್ರಾಮ ಪಂಚಾಯತ್ ಸದಸ್ಯರಂಥ ಇಶಾದ್ ಕೆಲ್ಯಾದಾರ್ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುವರ್ಣ ಮುಗ್ದುಮ್ ಅವರೇ, ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರೇಖಾ ಬುದ್ಧಿವನಿಯವರೇ, ಹಾಗೂ ನಮ್ಮ ಮಿತ್ರರಾದಂಥ
ಪತ್ರಕರ್ತರಾದಂಥ ಕರ್ನಾಜಿ ಅವರೇ, ಹಾಗೂ ನಮ್ಮ ಯುವ ಜನರಾದಂಥ ಮೆಹಬೂಬ್ ಸರ್ ಅವರೇ, ಹಾಗೂ ಮಹಿಳಾ ಮತ್ತು ಮಕ್ಕಳ ನಮ್ಮ ಅನಾಥಾಶ್ರಮದ ಎಲ್ಲ ಮಹಿಳೆಯರೇ, ಮುದ್ದು ಮಕ್ಕಳೇ, ನಾ ಇವತ್ತಿನ ದಿನ ನಿಮಗೆ ಹೇಳೋದೇನೆಂದ್ರೆ, ಇವು ಹಾಸಿಗೆ ಹಂಚಿಕೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋಂಥ ನಿಖಿಲ್ ಟೀಚರ್ ಫಾದರ್ ಆದಂಥ ಲೋದಾಸ್ ಸರ್ ಅವರು ಭಾಳ ಅತ್ಯುತ್ತಮ ಕೆಲಸವನ್ನು ಈ ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಸಾಗ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಹೆಚ್ಚಿಗೆ ದೇವರ ಆಯುಷ್ಯ ಆರೋಗ್ಯ ಹೆಚ್ಚಿಸಿಕೊಡಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲ ನಮ್ಮ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರು ಸುಧಾ ಇದ್ದಾರೆ. ಅವರು ಸುಧಾ ನಮ್ಮ ಕಿರಣ್ ಸರ್ ಹೇಳಿದಂಥ ವಿಚಾರಗಳನ್ನು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆದಷ್ಟು ಈ ಕಲ್ಯಾಣ ಸಂಸ್ಥೆಗೆ ನೀವು ಎಷ್ಟು ನಿಗಿದಷ್ಟು ಸಹಾಯವನ್ನು ಮಾಡಲಿತ್ತೆ ನಾನು ನಿಮ್ಮಲ್ಲಿ ಸದಾ ಕೇಳ್ತೀನಿ. ನಮ್ಮಿಂದ ಸುಧಾ ಎಷ್ಟು ಸಹಾಯ ಆಕೈತಿ ಅಷ್ಟು ನಾನು ಹೇಳ್ತಾ ಕಾರ್ಯಕ್ರಮ ಎಲ್ಲ ಮಾಡಿದ್ದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಕಮತೆ ಸರ್ ಅವರಿಗೆ ಧನ್ಯವಾದಗಳು. ದಾನ ಮಾಡಿ ಧರ್ಮ ಕಾಯುವ ತತ್ವ, ಕಾಯಕದೊಳ ಕೈಲಾಸ ನೋಡು ಅನ್ನುವ ಸತ್ವ, ಕಲಿಯಬೇಕು ದಿನ ಸರ್ವವು ಸಮನ್ವಯ ಎನ್ನುವ ಮನ, ಸಂಗಮ ಮಹಾತ್ಮರ ಅಪೂರ್ವ ಅನಂತ ನಮನ, ಅರಿಯಬೇಕು ಮತ್ತು ಬೆಳಗಬೇಕು ದಾನಿಗಳ ಮಹತ್ವ ಎನ್ನುತ್ತಾ ಈಗ ಮುಂದಿನ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಬಟ್ಟೆ ವಿತರಣೆ ಹಾಗೂ ಹೊದಿಕೆ ವಿತರಣೆ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಧನ್ಯಮಾನ್ಯರು ನೆರವೇರಿಸಿಕೊಡ್ಬೇಕಂತ ವಿನಂತಿ. ಹಾ ಅಪ್ಪಿ ಬರ್ರಿ. ಸಮೃದ್ಧ ಸಮರ್ಥ ಅಧಿಕ ಇಲ್ಲ ಬಾ ತಗೋ ಹಿಂಗ್ ಹಿಡ್ಕೊ. ಜಾನ್ಸನ್ ಇದ್ರಾಗ ಒಂದು 2 ಮೂರು ಪೂಜಾ ಕೈ ಕಡೆ ತಿರುಗಿ. ನೀವು ಈ ಕಡೆ ಬರ್ಬೇಕು. ನಾದಾತಾರೆ ಅವರು. ಒಂದೇ ಸೆಕೆಂಡ್ ವಿಡಿಯೋ ಇದನ್ನಾಗಲಿ ಸರ್, ಫೋನ್ ಆಟ ಬರತ್ತೆ.
ಮುಗಿದಿಲ್ರಿ ಎಲ್ಲ ಮುಗಿದು